ಯಜಮಾನ್ರಿ, ಈಗ ನಿನ್ನೆ ನೀವು ಮಗಳ ಕರ್ಕೊಂಡು ಹೋಗಿದ್ರಿ, ನಿಮ್ಮ ಜೊತೆಗೆ ನಿಮ್ಮ ಪತ್ನಿಯವರು ಬಂದಿದ್ರು. ಏನಾಯ್ತು ನಿನ್ನೆ ಕಾಲೇಜಿನಾಗ? ಯಾವ ಕಾಲೇಜ್ ಅದು? ಇದು BBC ಕಾಲೇಜ್ ಅಂತೇಳ್ರಿ, ಚಿನ್ವಾಲ್ ಗಂಗಾವತಿಯಲ್ಲಿ. BBC ಕಾಲೇಜ್ ಅಂತೇಳಿ ಅಲ್ಲಿ ನನ್ನ ಮಗಳು ಕಾಲೇಜಿಗೆ ಹಚ್ಕೊಂಡ್ಬಿಟ್ಟಾಳ್ರಿ. ಅಲ್ಲಿ ಹಚ್ಕೊಂಡ್ಬಿಟ್ಟೆ. ಆಯ್ತು, ನನಗೂ ಗೊತ್ತಿಲ್ಲ, ನಮ್ಮ ತಾಯಿ ತಂದೆಗೆ ಇಬ್ಬರಿಗೂ ಗೊತ್ತಿಲ್ಲ. ತಾನು ಯಾರೋ ಒಬ್ಬರನ್ನ ತನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗಿ ಹಿಂಗೆ ಹಚ್ಕೊಂಡು ನಾನು ಇಲ್ಲಿ ಓದಬೇಕು, ಇಲ್ಲೇ ಹತ್ರ ಆಗುತ್ತಾ ಹೋಗೋಕೆ ಬರೋಕೆ ಅಂತೇಳಿ ಹಚ್ಕೊಂಬಿಟ್ಟಾಳ್ರಿ. ನಮ್ಮನ್ನು ಕೇಳಾರ್ದಂಗೆ ಹೋಗಿ ಹಚ್ಕೊಂಬಿಟ್ಟಾಳೆ. ನಮ್ಮ ಹತ್ರ ಅಷ್ಟು ದುಡ್ಡಿನ ಶಕ್ತಿ ಇಲ್ಲ. ನಾವು ಕೂಲಿ ಮಾಡೋರು, 150 ರೂಪಾಯಿ ಕೂಲಿ ಮಾಡಿ ಜೀವನ ಮಾಡೋರು. ನಾವು ರೈತರು, ಸ್ವಲ್ಪ ಜಮೀನು ಐತೆ ಸೂರು, 1-2 ಎಕರೆ. ನಿನ್ನೆ ಏನಾಯ್ತು ರೀ? ನಿನ್ನೆ ಇಷ್ಟ ಆಯ್ತು ರೀ. ನಾವು ಓದಿವಿ ರೀ, ಅಲ್ಲೇ 2-3 ಸಲ 4-5 ಸಲ ಹೋಗಿದ್ವಿ ರೀ. ಹೋದಾಗ ಅವ್ರೇನು ಬಂದರು, ಕೊಡಲಿಲ್ಲ. ನಾವು ನೋಡ್ರಿ ಇಷ್ಟೊಂದು ಕೋಟ್ಯಾನುಗಟ್ಟಲೆ ಬಂಡವಾಳ ಹಾಕಿ ನಾವೆಲ್ಲ ಒಂದು 100 ಮಂದಿಗೆ ನಾವು ಅನ್ನ ಕೊಡಬೇಕು, ನೀರು ಕೊಡಬೇಕು. ನಾವೆಲ್ಲ ನಮ್ಮ ತಲೆ ಭಾಳ ಕಷ್ಟ ಐತಿ ಇಷ್ಟು ಬಿಸ್ನೆಸ್ ಮಾಡ್ಬೇಕಾರೆ. ನೀವು ತಗೊಂಡು ಹೋಗ್ಬಿಟ್ನಪ್ಪ ಅಂದ್ರೆ ಇಲ್ಲಿ ನಮ್ಮದು ದುಡ್ಡು ಲಾಸ್ ಆಗುತ್ತೆ. 4 ವರ್ಷ ನಮ್ಮದು ಇದಿರ್ತೈತಿ ರೂಲ್ಸು. ಆ 4 ವರ್ಷ ದುಡ್ಡು ಕಟ್ಟಿ ನಿಮ್ಗೆ ಟಿ ಸಿ ಒಯ್ರಿ ಅಂದ್ರೆ ನಮ್ಮ ಕಡೆ ದುಡ್ಡು ಕಟ್ಟೋಕ್ಕಾಗಲ್ಲ ರೀ. ನಮ್ಗೆ ಟಿ ಸಿ ಕೊಟ್ಬಿಡ್ರಿ, ನಾವು ಕರ್ಕೊಂಡು ಹೋಗ್ತೀನಿ ನನ್ನ ಮಗಳ ಅಂತಂದ್ವಿ. ಅಂದ ತಕ್ಷಣಕ್ಕೆ ನನ್ನ ಹೆಂಡ್ತಿ ಪಕ್ಕದಾಗಿದ್ಲಲ್ಲ, ಮತ್ತು ಇಷ್ಟೆಲ್ಲ ಬಂಗಾರ ಹಾಕ್ಯನಾಗ ಬರ್ತೈತಿ, ನಿನ್ನ ಮಗಳ ಭವಿಷ್ಯಕ್ಕೋಸ್ಕರ ಅಲ್ಲ ಬಂಗಾರ ಬಿಚ್ಚಿಟ್ಟು ನೀನು ಟಿ ಸಿ ತಗೊಂಡು ಹೋಗಮ್ಮ ಅಂದ. ಯಾರು ಬಿಚ್ಚು ಕೊಟ್ಬಿಟ್ರಿ? ಬೀಚ್ ಕೊಟ್ಬಿಟ್ರು ನನ್ನ ಪಕ್ಕದಾಗಿದ್ರು. ಬೀಚ್ ಕೊಟ್ಬಿಟ್ರು. ಬೀಚ್ ಕೊಟ್ಬಿಟ್ರೆ 1 ತಾಸು ಇಟ್ಕೊಂಡಿದ್ರು ಅವ್ರ ಹತ್ರ. 1 ತಾಸು ಇಟ್ಕೊಂಡಿದ್ರು. ಹೊರಗೆ ಕುಂದ್ರಮ್ಮ, ನಿನಗೆ ಟಿ ಸಿನ ತಂದು ಕೊಡ್ತೀವಿ. ನಾವೇನಂದ್ವಿ, ನಮಗೆ ಬಂಗಾರ ಯಾವಾಗ ಕೀಸ್ಕಂದಿರಿ ಅಂದಮೇಲೆ ನಮ್ಗೆ ಟಿ ಸಿ ಕೊಟ್ಬಿಟ್ರಿ, ನೀವು ಬಂಗಾರ ನೀವೇ ತೊಗೊಂಬಿಟ್ರಿ, ನಮ್ಗೆ ಬ್ಯಾಡ್ರಿ ಅಂತಂದು ಹೊರಗೆ ಬಂದುಬಿಟ್ರಿ. ನಾನು ಹೇಳ್ತೀನಿ, ನಾವೆಲ್ಲ ಹೊರಗೆ ಬಂದುಬಿಟ್ರಿ. ಹೊರಗೆ ಕುಂತ್ಕೊಂಡಿರಿ, 1 ತಾಸು ವೇಟ್ ಮಾಡಿದ್ವಿ. ಆಮೇಲೆ ಏನಾಯಿತು ಏನೋ, ನಿಮಗೆ ಬಂಗಾರನೂ ಕೊಡ್ತೀನಿ, ನಿಮಗೆ ಟಿ ಸಿನೂ ಕೊಡ್ತೀನಿ ಅಂತೇಳಿ ನಮ್ಮನ್ನು ಒಳಗೆ ಕರೆದು ಕೈಕಾಲು ಬಿದ್ದು ನಮಗೆ ಕ್ಷಮೆ ಕೇಳಿ ಅಂತಂದು ನಾನು ಕೂಡ ಹೇಳಿದೆ, ಇಂಥ ತಪ್ಪು ನನ್ನ ಮಕ್ಕಳಿಗೆಲ್ಲ ಯಾರು ಬೇರೆ ಮಕ್ಕಳಿಗಾದರೂ ಮಾಡಬಾರ್ದ್ರಿ. ಬಂಗಾರ ಇಸ್ಕೊಳ್ಳೋದು ತಪ್ಪಲ್ರಿ. ಈಗ ಕೊರಳಾಗ ತಾಳಿನ ಮುಖ್ಯ ಒಬ್ಬ ಹೆಣ್ಮಕ್ಳಿಗೆ. ಅಂಥ ಹೆಣ್ಮಗಳ ತಾಳಿನ ಇಸ್ಕೊಂತಾಳ ಅಂದ್ರೆ ಭಾಳ ತಪ್ಪಲ್ರಿ ಇದು? ತಪ್ಪು ಆಗ್ತೈತಿ ರೀ ಸರ್. ತಪ್ಪು ಆಗಲಾರ್ದು, ತಪ್ಪು ಮಾಡಲಾರ್ದು ಯಾರು ಇರ್ತಾಳೆ? ತಪ್ಪು ಮಾಡೋದೇ ಸಹಜ. ಆ ಸಮಯದಲ್ಲಿ ಅವ್ನಿಗೆ ಏನು ಬಂದಿತ್ತನೋ, ಗಾಚಾರ ಕಾಡಿತ್ತನೋ ಗೊತ್ತಿಲ್ಲ. ಆದರೆ ಅಷ್ಟೊಂದು ಬಂಡವಾಳ ಹಾಕಿ ಬಿಸ್ನೆಸ್ ಮಾಡ್ತಾನಂದ್ರೆ ಅವ್ನು ಲಾಯಕ್ಕಿಲ್ಲ. ಎಲ್ಲ ವಿಚಾರ ಮಾಡ್ಬೇಕು ಸಾರ್ವಜನಿಕರದು. ಇಲ್ಲಾಂದ್ರೆ ಅಲ್ಲಿ ಹತ್ರ ಸೇರಿಸ್ಬೇಕು. ಫಸ್ಟ್ ಏನು ತಪ್ಪು ಮಾಡ್ತಾನೆ, ತಾಯಿ ತಂದಿನ ಕರೆಸ್ಕೊಂಡು ಮಕ್ಕಳನ್ನ ಹಚ್ಕೋಬೇಕು ಅಲ್ಲಿ. ಈಗ ಟಿ ಸಿ ಎಲ್ಲ ವಾಪಸ್ ಕೊಟ್ರಿ? ಟಿ ಸಿನೂ ಕೊಟ್ಟಾರಿ, ನಮ್ಮ ಬಂಗಾರ ಸಾಮಾನು ಕೊಟ್ಟಾರಿ. ನಮಗೆ ಅಲ್ಲಿ ಕುಂದಿರಿಸಿ ನಾವೇನು ಮಾಡೀವಿ ಅಂದ್ರೆ, ನಾವು ಒಂದು ಲೆಟ್ರ್ ಬರೆದು ಕೊಟ್ಟು ಬಂದೀವಿ ರೀ ನಾವು. ಇದನ್ನೇನು ಇಲ್ಲಿ ಬೆಳೆಸೋದು ಬೇಡ್ರಿ, ಆಯ್ತು ರೀ, ಇನ್ನು ಮುಂದೆ ಇಷ್ಟ ಹುಷಾರಾಗ್ರಿ ನೀವು. ಇನ್ನು ಮುಂದೆ ಯಾವ ಮಕ್ಕಳಿಗಾದ್ರು, ನನ್ನ ಮಕ್ಕಳಿಗೆಲ್ಲ ಬೇರೆ ಮಕ್ಕಳಿಗಾದ್ರು ನೀವು ಈ ಥರ ನೀವು ತೊಂದರೆ ಕೊಡಬೇಡ್ರಿ. ಆ ಮಕ್ಕಳ ಜೀವನಕ್ಕೆ ಏನಾರು ನೀವು ತೊಂದರೆ ಕೊಟ್ಟಂದ್ರೆ ಹಾನಿ ಆತಂದ್ರೆ ಆಮೇಲೆ ನೀವು ಹೊಣೆಗಾರ ಆಗ್ತೀರಿ ನೋಡಿ ಅಂತಂದು ನಾನು ಎಲ್ಲ ಥರದಾಗ ಬುದ್ಧಿ ಅವ್ರಿಗೆ ನನಗೆ ತಿಳಿದಷ್ಟು ಮಟ್ಟಿಗೆ ಹೇಳಿನಿ ಸರ್. ನಾನು ಏನು ಹೇಳ್ತೀರಿ? ಈಗ ಕಾಲೇಜಿನವ್ರಿಗೆ ವಾಪಸ್ ಕೊಟ್ಟಾರ ಇಂಥ ಏನು ಹೇಳ್ತೀರಿ ಅವ್ರಿಗೆ? ವಾಪಸ್ ಕೊಟ್ಟಾರೆ ಅವ್ರಿಗೆ. ನಮಗೆಲ್ಲ ಈಗ ವಾಪಸ್ ಕೊಟ್ಟಾರ ಅಂದಮೇಲೆ ಇದೇ ಥರ ಇನ್ನೂ ಎಷ್ಟೋ ಮಕ್ಕಳು ಇರ್ಬೋದು, ನಮಗೆ ಗೊತ್ತಿಲ್ಲ, ಒಳಗೆ ಎಷ್ಟು ನಡೀತೇವೋ ಗೊತ್ತಿಲ್ಲ. ಆದರೆ ನಾವೊಂದು ಸ್ವಲ್ಪ ಧೀರವಾಗಿ ನಿಂತ್ಕೊಂಡಕ್ಕೆ ಇದೆಲ್ಲ ಆಗೈತೆ ಅಂತ ಅನಿಸ್ತೈತಿ. ಒಳಗೆ ಇನ್ನೂ ಎಷ್ಟು ನಡೀತೈತೆ ಅಂತ ಗೊತ್ತಿಲ್ಲ. ನಾವು ಗೊತ್ತಿದ್ದು ಮಾತ್ರ ಹೇಳೋ ನನಗೆ. ನಾನು 2-3 ತಿಂಗಳಿಂದ ನಾನು ಅಡ್ಡಾಡೀನಿ ಈ ಟಿ ಸಿ ಸಲುವಾಗಿ ಮಾರ್ಕಸ್ಕೊಳ್ಳೋದು. ನನ್ನ ಮಗಳ ಭವಿಷ್ಯ ಅಲ್ರಿ, ಹಾಗಾಗಿ ಅಡ್ಡಾಡೀನಿ. ಇವತ್ತು ನಿನ್ನೆ ಎಲ್ಲ ಕೊಟ್ಟಿದ್ದಾರೆ. 1 ತಾಸು ಇಟ್ಕೊಂಡಿದ್ರು ಅಷ್ಟೇ ಅವರು. 1 ತಾಸೆ ನಮ್ಮ ಮಾರ್ಕಸ್ ಕಾರ್ಡು ಎಲ್ಲ ಇಲ್ಲಿ ಕೊಟ್ಟಾರೆ ನೋಡ್ರಿ. ಇವನು ಕೊಟ್ಟರು. ಆಮೇಲೆ ನಾನು ಬಂಗಾರ ಸಾಮಾನು ಕೊಟ್ಟರು, ಕ್ಷಮೆ ಕೇಳಿದ್ರು, ಕಾಲಿಗೆ ಬಿದ್ದರು, ಚೇಂಬರ್ನಾಗ ಕುಂದಿರಿಸಿ ನಮಗೆ ಟೀಗೆ ಕುಡಿಸಿ ಆಯ್ತು ರೀ ಅಂತಂದು ಕೈ ಕಾಲು ಬಿದ್ದು ಎಲ್ಲ ಕಳಿಸಿದ್ರು. ತಪ್ಪಾಗೈತೆ ಅಂದಮೇಲೆ ಕ್ಷಮಿಸೋ ಗುಣ ಇರ್ಬೇಕು ರೀ ನಮ್ಮ ಹತ್ರ, ಕನ್ನಡಿಗರ ಹತ್ರ. ಕನ್ನಡಗಡೆ ಅಂದ್ರೆ ನಾವು ಕ್ಷಮಿಸೋ ಗುಣನೇ ಇರಬೇಕು. ತಪ್ಪು ಮಾಡಲಾರ್ದ್ರೆ ಯಾರು ಇರೋಂಗಿಲ್ಲ. ಇವತ್ತು 5 ಬೀಳೋ ಸಮಯ ಇಲ್ಲಲ್ಲ. ಆಗೋಸ್ಕರ ನಾನು ಇವತ್ತು ಏನು ಬೆಳೆಸಬೇಡ್ರಿ ಮುಂದಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನೋಡಿರಿ ಸರ್. ನಾವು ಮಗಳ ಭವಿಷ್ಯಕ್ಕಾಗಿ ಬಂಗಾರದ ಒಡವೆಗಳನ್ನು ಇಟ್ಟು ಟಿ ಸಿ ಮಾರ್ಕ್ಸ್ ಕಾರ್ಡ್ ಕೇಳಿದ್ವಿ. ಆದರೆ ಕಾಲೇಜ್ ಸಿಬ್ಬಂದಿ 1 ಗಂಟೆ ನಮ್ಮ ಬಂಗಾರದ ವಸ್ತುಗಳನ್ನು ಇಟ್ಕೊಂಡಿದ್ರು. ಅವರಿಗೆ ತಪ್ಪಿನ ಅರಿವಾದ ನಂತರ ನಮ್ಮ ಕ್ಷಮೆ ಕೇಳಿ ಈಗ ಬಂಗಾರದ ವಸ್ತುಗಳು ಜೊತೆಗೆ ಟಿ ಸಿ ಮಾರ್ಕ್ಸ್ ಕಾರ್ಡ್ ಎಲ್ಲವನ್ನೂ ಕೊಟ್ಟಿದ್ದಾರೆ. ನಾವು ಕೂಡ ಅವರ ತಪ್ಪನ್ನು ಕ್ಷಮಿಸಿದ್ದೀವಿ ಅನ್ನೋದು ಪೋಷಕರ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.